ಕರ್ನಾಟಕ ರಾಜ್ಯದ ಅನ್ನದಾತರೇ, ನಿಮ್ಮ ಸಾಲ ಮನ್ನಾ ಖಂಡಿತ ಆಗುತ್ತೆ. ಇನ್ನು 15 ದಿನಗಳಲ್ಲಿ ಸಾಲ ಮನ್ನಾ ಬಗ್ಗೆ ನಿರ್ಧಾರ ಮಾಡೇ ಮಾಡ್ತೀನಿ ಹೀಗಂತ ಹೇಳಿದ್ದ ಸಿಎಂ ಕುಮಾರಸ್ವಾಮಿ ಈಗ ಮತ್ತೆ ಸೈಲೆಂಟ್ ಆಗಿದ್ದಾರೆ. ರೈತರ ಸಾಲ ಮನ್ನಾ ಸದ್ಯಕ್ಕಾಗಲ್ಲ, ಯಾವಾಗುತ್ತೆ ಅನ್ನೋದಕ್ಕೂ ದೋಸ್ತಿ ಸರ್ಕಾರ ಖಚಿತಪಡಿಸ್ತಾ ಇಲ್ಲ. ಸಿಎಂ ಕುಮಾರಸ್ವಾಮಿ ಕನಸಿಗೆ ಕಾಂಗ್ರೆಸ್ ಅಡ್ಡಿ, ಮಾತಿಗೆ ತಪ್ಪಲಿದ್ದಾರಾ ಸಿಎಂ ಎಚ್ಡಿಕೆ? ಹೌದು, ರೈತರ ಸಾಲ ಮನ್ನಾ ವಿಷಯದಲ್ಲಿ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಕಗ್ಗಂಟಾಗಿ ಕಾಡುತ್ತಿದೆ. ಅಧಿಕಾರಕ್ಕೆ ಮುನ್ನ 24 ಗಂಟೆ ಅಂದವರು ಈಗ ನಮಗೆ 37 ಸೀಟು, ಅವರಿಗೆ 79, ನಾನೊಬ್ಬನೇ ನಿರ್ಧಾರ ಮಾಡೋಕೆ ಆಗಲ್ಲ ಅಂತ ಕುಮಾರಸ್ವಾಮಿ ಅಸಹಾಯಕತೆ ಹೊರಹಾಕಿದ್ದು, ಇವತ್ತು ನಡೆದ ದೋಸ್ತಿ ಸರ್ಕಾರದ ಸಮನ್ವಯ ಸಮಿತಿ ಸಭೆಯಲ್ಲೂ ರೈತರ ಸಾಲ ಮನ್ನಾ ಬಗ್ಗೆ ಖಡಕ್ ನಿರ್ಧಾರ ತೆಗೆದುಕೊಂಡಿಲ್ಲ. ಬದಲಿಗೆ ಕಾಂಗ್ರೆಸ್ ಹೊಸ ರಾಗ ಶುರು ಮಾಡಿದ್ದು 15 ದಿನ ಡೆಡ್ಲೈನ್ ಅನ್ನೇ ಕೊಟ್ಟಿರಲಿಲ್ಲ ಅಂತ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ರೆ, ಬರೀ ಪ್ರಾಕ್ಟಿಕಲ್ ಭರವಸೆಗಳನ್ನಷ್ಟೇ ಈಡೇರಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನೋಡಿ, ಅದು ಆ ರೀತಿ ಎಲ್ಲ ಗಡುವು ಬಿಡುವು ಆಗೋದಿಲ್ಲ. ಅದರಲ್ಲಿ ಹಣಕಾಸಿನ ವಿಚಾರ ಇದೆ, ಸಾವಿರಾರು ಕೋಟಿ ರೂಪಾಯಿ ಅದರದ್ದು ವಿಚಾರ ಇದೆ. ಅದನ್ನ ವರ್ಕೌಟ್ ಮಾಡೋದಕ್ಕೆ ಹಣಕಾಸಿನ ಇಲಾಖೆಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಎರಡೂ ಪ್ರಣಾಳಿಕೆಗಳನ್ನು ಸಮ್ಮಿಶ್ರ ಸರ್ಕಾರ ಪ್ರಾಕ್ಟಿಕಲ್ ಆಗಿ ಅವನ್ನೆಲ್ಲ ಜಾರಿಗೊಳಿಸ್ತಕ್ಕಂಥದ್ದು ಕಷ್ಟದ ಕೆಲಸ. ಅದಕ್ಕಾಗಿಯೇ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಪರಮೇಶ್ವರ್ ಈ ಹೇಳಿಕೆ ಕೊಡುವ ಮೊದಲು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಮನ್ವಯ ಸಮಿತಿ ಸಭೆಯಲ್ಲಿ ಕೆಲವು ಗಂಭೀರ ವಿಚಾರಗಳು ಚರ್ಚೆಗೆ ಬಂದವು. ಪ್ರಮುಖ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಕಾಂಗ್ರೆಸ್ ಗಮನಕ್ಕೆ ತರಲೇಬೇಕು. ಸಚಿವರ ಇಲಾಖೆಯ ವರ್ಗಾವಣೆ ಆಯಾ ಸಚಿವರಿಗೆ ತಿಳಿಸಿಯೇ ಮಾಡಬೇಕು. ಏಕಾಏಕಿ ಎಚ್ಡಿ ಕುಮಾರಸ್ವಾಮಿ ವರ್ಗಾವಣೆ ನಿರ್ಧಾರ ಕೈಗೊಳ್ಳುವಂತಿಲ್ಲ. ಸಚಿವ ಸ್ಥಾನ ವಂಚಿತ ಶಾಸಕರಿಗೆ 20 ದಿನದೊಳಗೆ ನಿಗಮ ಮಂಡಳಿ ಸ್ಥಾನ ನೀಡಬೇಕು. ಎರಡೂ ಪಕ್ಷಗಳ ಪ್ರಣಾಳಿಕೆ ಭರವಸೆ ಈಡೇರಿಕೆ ಬಗ್ಗೆ ಕಮಿಟಿ ರಚನೆ ಮಾಡಬೇಕು. ಕಾಂಗ್ರೆಸ್ನ 3, ಜೆಡಿಎಸ್ನ 2 ಸದಸ್ಯರಿದ್ದು 10 ದಿನದೊಳಗೆ ವರದಿ ಕೊಡಬೇಕು. ಹಿಂದಿನ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ ಮುಂದುವರೆಸಿಕೊಂಡು ಹೋಗಬೇಕು. ಇಂದಿರಾ ಕ್ಯಾಂಟೀನ್, ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ, ಮನಸ್ವಿನಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮುಂದುವರೆಸಬೇಕು. ಹೀಗೆ ಹಲವು ನಿರ್ಧಾರಗಳನ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಆ ಕಮಿಟಿನಲ್ಲಿ ನಮ್ಮ ಕಾಂಗ್ರೆಸ್ನಿಂದ 3 ಜನರು ಇರ್ತಾರೆ, ಜೆಡಿಎಸ್ನಿಂದ 2 ಸದಸ್ಯರು ಇರ್ತಾರೆ. ಎರಡೂ ಪ್ರಣಾಳಿಕೆಗಳನ್ನು ಇಟ್ಕೊಂಡು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಅವರು ಡ್ರಾಫ್ಟ್ ಮಾಡ್ತಾರೆ. ಅದು 10 ದಿನದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ, 10 ದಿನದ ಒಳಗಡೆ. ಇನ್ನು ಅಧಿಕಾರಿಗಳ ವರ್ಗಾವಣೆ ವಿಚಾರದ ಬಗ್ಗೆ ಎಚ್ಡಿ ರೇವಣ್ಣ ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ನನ್ನ ಜಿಲ್ಲೆ ಸಂಬಂಧಪಟ್ಟದಿದ್ರೆ ಮಾಡ್ತೀನಿ ಹೊರತು ನಾನು ಬಾಕಿ ಕಡೆಗಳು ನನಗೇನು ಸರ್, ನಾನು ಲೋಕೋಪಯೋಗಿ ಇಲಾಖೆ ಇದೆ ಮಾಡ್ತೀನಿ. ಲೋಕೋಪಯೋಗಿ ಇಲಾಖೆ ನನ್ನ ಕಾರ್ಯ ಲಿಮಿಟ್ ಏನಿದೆ ಅದು ಮಾಡ್ತೀನಿ. ನಾನು ಯಾಕೆ ಇದು ಮಾಡಕ್ ಹೋಗಲಿ ಸರ್, ನನಗೇನು ಅವಶ್ಯಕತೆ ಐತೆ? ಒಟ್ನಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿದ್ರು, ನಾನು ಕಾಂಗ್ರೆಸ್ ಹಂಗಿನಲ್ಲಿದ್ದೀನಿ ಅನ್ನೋ ಮಾತು ರೈತರ ಸಾಲ ಮನ್ನಾ ವಿಚಾರದಲ್ಲಿ ಅಕ್ಷರಶಃ ನಿಜ ಆಗಿದೆ. ನೋಡೋಣ ಬಜೆಟ್ನಲ್ಲಾದ್ರೂ ಸಾಲ ಮನ್ನಾ ಘೋಷಣೆ ಮಾಡ್ತಾರಾ ಅಂತ. ರಮೇಶ್ ಹಿರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಿರಿಯ ಸದಸ್ಯರನ್ನ ಕಡೆಗಣಿಸಿ ಜಯಮಾಲಾ ಅವರಿಗೆ ಸಚಿವ ಸ್ಥಾನ ಕೊಟ್ರು. ಜಯಮಾಲಾ ಸಚಿವರು ಆದ್ರು. ಇದಕ್ಕೆ ಎಚ್ಎಂ ರೇವಣ್ಣ ನೆಗೆಟಿವ್ ಆಗಿ ಜಯಮಾಲಾ ಬಗ್ಗೆ ಮಾತನಾಡಿದ್ರು. ಇದಕ್ಕೆ ಜಯಮಾಲಾ ಇವತ್ತು ಹೆಣ್ಣು ಅನ್ನೋ ಅಸ್ತ್ರ ಹಿಡಿದು ಪುರುಷ ಸಮಾಜ ಅಂತ ಗುಡುಗಿದ್ದಾರೆ. ಇನ್ನೊಂದು ಕಡೆ ಪರಿಷತ್ ನಾಯಕರು ಗೌಪ್ಯ ಸಭೆ ನಡೆಸಿ ಹೈಕಮಾಂಡ್ಗೂ ದೂರನ್ನ ಕೊಟ್ಟಿದ್ದಾರೆ. ಜಯಮಾಲಾ ಸಿನಿಮಾ ರಂಗದಲ್ಲಿ ಹೇಗೆ ಮಿಂಚು ಹರಿಸಿದ್ರೋ ಈಗ ಪರಿಷತ್ ಸದಸ್ಯೆಯಾಗಿ ಸಚಿವೆಯಾಗಿ ಅಷ್ಟೇ ಸುದ್ದಿ ಮಾಡಲು ಅಣಿಯಾಗ್ತಿದ್ದಾರೆ. ಆದರೆ ವಿಷಯ ಅದಲ್ಲ. ಹಿರಿಯ ನಾಯಕರು ಇರುವಾಗ ಜಯಮಾಲಾಗೆ ಸಚಿವ ಸ್ಥಾನ ಕೊಟ್ರು. ಈಗ ಪರಿಷತ್ ಸಭಾನಾಯಕ ಸ್ಥಾನಕ್ಕೂ ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಹಿರಿಯ ಎಂಎಲ್ಸಿಗಳು ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಗೌಪ್ಯ ಸಭೆ ನಡೆಸಿ ಜಯಮಾಲಾ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಸಾರಾಂಶ ಹೀಗಿದೆ. ಹಿರಿಯ ಸದಸ್ಯರನ್ನ ಕಡೆಗಣಿಸಿ ಜಯಮಾಲಾ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಅವರೊಬ್ಬರೇ ಮೇಲ್ಮನೆಯಿಂದ ಸಚಿವರಾಗಿರುವ ಕಾರಣ ಸಭಾನಾಯಕ ಸ್ಥಾನವೂ ಅವರಿಗೆ ಆಗಲಿದೆ. ಹೀಗಾಗಿ ತಕ್ಷಣವೇ ಸಂಪುಟ ವಿಸ್ತರಣೆ ಮಾಡಿ ಹಿರಿಯರೊಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು. ಜಯಮಾಲಾ ಅವರಿಗೆ ಸಾಮರ್ಥ್ಯ ಇದೆ, ಆದರೂ ಹಿರಿಯರನ್ನ ಕಡೆಗಣಿಸಿದ್ದು ಸರಿಯಲ್ಲ. ಜಯಮಾಲಾ ಅವರಿಗೆ ಅವಕಾಶ ನೀಡಲೇಬಾರದು ಅನ್ನೋದು ನಮ್ಮ ಅನಿಸಿಕೆ.
ಸಚಿವ ಸ್ಥಾನದ ಜೊತೆ ಸಭಾನಾಯಕಿಯ ಸ್ಥಾನವೂ ಅವರಿಗೆ ಕೊಡುವ ಬದಲು ಹಿರಿಯ ಕಾಂಗ್ರೆಸ್ ನಾಯಕರನ್ನು ಪರಿಗಣಿಸಿ ಸಭಾನಾಯಕ ಸ್ಥಾನ ನೀಡಿ. ಹೀಗೆ ಕಾಂಗ್ರೆಸ್ ಅತೃಪ್ತ ಪರಿಷತ್ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನೊಂದು ಕಡೆ ಎಚ್ಎಂ ರೇವಣ್ಣ ಮೊನ್ನೆ ಜಯಮಾಲಾ ವಿರುದ್ಧವೂ ಹರಿಹಾಯ್ದ್ರು. ಇದಕ್ಕೆಲ್ಲ ಜಯಮಾಲಾ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಯಾಕೆ ಪುರುಷರೆಲ್ಲ ಬಂದಾಗ ಅವರಿಗೆ ಈ ಪ್ರಶ್ನೆಯನ್ನು ಹಾಕಿದ್ರ ಅವರು? ಹೇಳಿ ನೋಡೋಣ. ಏನ್ ನಮ್ಮ ಪಕ್ಷ ಅಷ್ಟು ಸುಲಭವಾಗಿ ನಮ್ಮನ್ನ ಬಿಟ್ಬಿಡುತ್ತಾ, ಅಥವಾ ನಾವೇನು ತಿಳ್ಕೊಳ್ದೆ ಬಂದಿದೀವಾ? ಏನು ಮಾಡಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಔಷಧಿ ಕಂಡಿಡ್ದಿದ್ದಾರೆ, ಆದ್ರೆ ಹೊಟ್ಟೆ ಕಿಚ್ಚಿಗೆ ಒಂದು ಔಷಧಿ ಕಂಡಿಡ್ದಿಲ್ಲ. ಅದಕ್ಕೊಂದು ಔಷಧಿ ಬಂದ್ಬಿಟ್ರೆ ನೋಡ್ರಿ, ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಒಟ್ನಲ್ಲಿ ಅತೃಪ್ತ ನಾಯಕರ ಆಕ್ರೋಶ ಸದ್ಯಕ್ಕೆ ಮುಗಿಯೋ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ. ಜನಾರ್ದನ್ ಹೆಬ್ಬಾರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರೈಸಿಂಗ್ ಕಾಶ್ಮೀರ್ ಪತ್ರಿಕೆಯ ಸಂಪಾದಕ ಶುಜಾತ್ ಬುಖಾರಿ ಅವರನ್ನ ಭಯೋತ್ಪಾದಕರು ಇವತ್ತು ಸಂಜೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಶ್ರೀನಗರದ ಪ್ರೆಸ್ ಕಾಲೋನಿಯಲ್ಲಿ ಇಫ್ತಾರ್ ಕೂಟ ಮುಗಿಸಿ ಬರ್ತಾ ಇದ್ದಂತೆ ಶುಜಾತ್ ಬುಖಾರಿ ಇದ್ದ ಕಾರ್ನ ಮೇಲೆ ದುಷ್ಕರ್ಮಿಗಳು ಗುಂಡಿನ ಮಳೆಗೈದಿದ್ದಾರೆ. ಕಾರ್ ಚಾಲಕ ಮತ್ತು ಭದ್ರತಾ ಸಿಬ್ಬಂದಿ ಕೂಡ ಈ ಗುಂಡಿನ ದಾಳಿಯಲ್ಲಿ ಗಾಯಗೊಂಡಿದ್ದು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. 18 ವರ್ಷಗಳ ಹಿಂದೆ ಶುಜಾತ್ ಬುಖಾರಿ ಅವರ ಮೇಲೆ ದಾಳಿಯಾಗಿತ್ತು. ನಂತರ ಅವರಿಗೆ ಪೊಲೀಸ್ ಭದ್ರತೆ ಕೂಡ ನೀಡಲಾಗಿತ್ತು. ಇನ್ನು ನಾವು ಫೋಟೋಸ್ ಅಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಕಾರ್ನಲ್ಲಿ ಶುಜಾತ್ ಬುಖಾರಿ ಅವರು ಪ್ರಯಾಣ ಮಾಡ್ತಾ ಇದ್ದಿದ್ದು. ಇವರು ರೈಸಿಂಗ್ ಕಾಶ್ಮೀರ್ ಪತ್ರಿಕೆಯ ಸಂಪಾದಕ. 2000ನೇ ಇಸ್ವಿಲಿ ಅಂದ್ರೆ 18 ವರ್ಷಗಳ ಹಿಂದೆ ಇವ್ರ ಮೇಲೆ ಒಂದ್ಸತಿ ಅಟ್ಯಾಕ್ ಆಗಿತ್ತು. ಆ ಅಟ್ಯಾಕ್ ಆದ್ಮೇಲೆ ಪೊಲೀಸರು ಇವರಿಗೆ ಭದ್ರತೆ ಕೊಟ್ಟಿದ್ರು. ಬಟ್ ಇವತ್ತು ಇವರು ಶ್ರೀನಗರದ ಪ್ರೆಸ್ ಕಾಲೋನಿಯಲ್ಲಿ ಇಫ್ತಾರ್ ಕೂಟವನ್ನ ಮುಗಿಸಿ ಬರ್ತಾ ಇದ್ರು. ಆ ಟೈಮ್ನಲ್ಲಿ ಇವರಿದ್ದ ಕಾರ್ಗೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿರೋದು. ಇನ್ನು ಕಾರ್ ಚಾಲಕ ಹಾಗೇನೆ ಇವರಿಗೆ ಭದ್ರತೆ 18 ವರ್ಷಗಳ ಹಿಂದೆ ಕೊಟ್ಟಿದ್ರಲ್ಲ, ಭದ್ರತಾ ಸಿಬ್ಬಂದಿ ಕೂಡ ಇವ್ರ ಜೊತೆಯಲ್ಲೇ ಇದ್ರು. ಅವ್ರಿಗೂ ಕೂಡ ಈಗ ಗುಂಡಿನ ದಾಳಿಯಲ್ಲಿ ಗಾಯ ಆಗಿದೆ. ಸದ್ಯಕ್ಕೆ ಅವರ ಸ್ಥಿತಿ ಅಂದ್ರೆ ಡ್ರೈವರ್ ಹಾಗೇನೆ ಭದ್ರತಾ ಸಿಬ್ಬಂದಿ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಶುಜಾತ್ ಬುಖಾರಿ ಅವರು ಮಾತ್ರ ಈಗ ಹತ್ಯೆಯಾಗಿದ್ದಾರೆ. ರೈಸಿಂಗ್ ಕಾಶ್ಮೀರ್ ಪತ್ರಿಕೆಯ ಸಂಪಾದಕ ಇವರು. ನಾವು ಫೋಟೋಸ್ ಅಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಕಾರ್ನಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ರು. ಇವತ್ತು ಸಂಜೆ ಶ್ರೀನಗರದ ಪ್ರೆಸ್ ಕಾಲೋನಿಯಲ್ಲಿ ಇಫ್ತಾರ್ ಕೂಟ ಆಯೋಜನೆ ಆಗಿತ್ತು. ಆ ಕೂಟವನ್ನು ಮುಗಿಸಿ ಅವರು ಬರ್ತಾ ಇದ್ರು ವಾಪಸ್. ಆ ಟೈಮ್ನಲ್ಲಿ ಏಕಾಏಕಿಯಾಗಿ ಈ ರೀತಿ ಭಯೋತ್ಪಾದಕರು ಗುಂಡಿನ ದಾಳಿಯನ್ನ ಮಾಡಿರೋದು. ಗುಂಡಿನ ದಾಳಿಯಲ್ಲಿ ಹತ್ಯೆ ಮಾಡಿದ್ದಾರೆ ಶುಜಾತ್ ಬುಖಾರಿ ಅವರನ್ನ. ಬಟ್ ಶುಜಾತ್ ಬುಖಾರಿ ಅವರ ಕಾರ್ ಡ್ರೈವರ್ ಹಾಗೇನೆ ಭದ್ರತಾ ಸಿಬ್ಬಂದಿಗೆ ಈಗ ಗಂಭೀರ ರೀತಿಯಲ್ಲಿ ಗುಂಡಿನ ದಾಳಿಗೆ ಅವರೆಲ್ಲ ಒಳಗಾಗಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಚಿಕಿತ್ಸೆ ನಡೀತಾ ಇದೆ. ಸರಿಯಾಗಿ 18 ವರ್ಷಗಳ ಹಿಂದೆ ಅಂದ್ರೆ 2000ನೇ ಇಸ್ವಿಲಿ ಕೂಡ ಶುಜಾತ್ ಬುಖಾರಿ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಅವಾಗಿಂದ ಅವರಿಗೆ ಭದ್ರತೆಯನ್ನ ಪೊಲೀಸರು ಕೊಡ್ತಾ ಇದ್ರು. ಭದ್ರತಾ ಸಿಬ್ಬಂದಿ ಯಾವಾಗ್ಲೂ ಕೂಡ ಶುಜಾತ್ ಬುಖಾರಿ ಅವ್ರ ಜೊತೆಗೆ ಇದ್ರು. ಒಂದ್ಸತಿ ಅಟ್ಯಾಕ್ ಆದ್ಮೇಲೆ ಸೆಕ್ಯೂರಿಟಿಯನ್ನ ಕೂಡ ಇವರು ಪಡ್ಕೊಂಡಿದ್ರು. ಬಟ್ ಇವತ್ತು ಭದ್ರತಾ ಸಿಬ್ಬಂದಿನ ಜೊತೆಗಿದ್ರು. ಬಟ್ ಗುಂಡಿನ ದಾಳಿಯನ್ನ ಭಯೋತ್ಪಾದಕರು ಮಾಡಿದಾಗ ಹತ್ಯೆಯಾಗಿದ್ದಾರೆ. ರೈಸಿಂಗ್ ಕಾಶ್ಮೀರ್ ಪತ್ರಿಕೆಯ ಸಂಪಾದಕ ಶುಜಾತ್ ಬುಖಾರಿ ಅವರು. ಕಾರ್ ಚಾಲಕ ಹಾಗೇನೆ ಭದ್ರತಾ ಸಿಬ್ಬಂದಿಗೂ ಕೂಡ ಗುಂಡಿನ ದಾಳಿಯಲ್ಲಿ ಗಾಯ ಆಗಿದೆ. ಇಫ್ತಾರ್ ಕೂಟ ಮುಗಿಸಿ ಅವರು ವಾಪಸ್ ಬರ್ತಾ ಇದ್ದಾಗ ಈ ಘಟನೆ ನಡೆದಿರೋದು. ನಾವು ಒಂದ್ ಕಡೆ ಫೋಟೋಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಕಾರ್ನಲ್ಲಿ ಅವರು ಟ್ರಾವೆಲ್ ಮಾಡ್ತಿದ್ದಾಗ ಇಫ್ತಾರ್ ಕೂಟ ಮುಗಿಸಿ ಸಂಜೆ ಬರ್ತಾ ಇದ್ದಾಗ ಶ್ರೀನಗರದ ಪ್ರೆಸ್ ಕಾಲೋನಿಯಲ್ಲಿ ಭಯೋತ್ಪಾದಕರು ಅವ್ರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿರೋದು. ಇನ್ನೊಂದು ಕಡೆ ನಾವು ವಿಂಡೋದಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ಅವರ ಸಂಬಂಧಿಕರು ಸಹಜವಾಗಿ ಕುಟುಂಬಸ್ಥರೆಲ್ಲ ಆತಂಕಗೊಂಡಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ಭಯೋತ್ಪಾದಕರು ದಾಳಿ ಮಾಡಿ ಹತ್ಯೆ ಮಾಡಿರೋದಕ್ಕೆ ಅವರಿಗೆ ಭದ್ರತೆ ಇತ್ತು, ಭದ್ರತೆ ಸಿಬ್ಬಂದಿ ಜೊತೆಲಿ ಇದ್ರು. ಆ ಟೈಮ್ನಲ್ಲಿ ಭಯೋತ್ಪಾದಕರು ಈ ದಾಳಿಯನ್ನ ಮಾಡಿರೋದು. ಇವತ್ತು ಸಂಜೆ ಈ ದಾಳಿ ಆಗಿರೋದು. ಇನ್ನು ಭಾರತದ ತಾಳ್ಮೆ ಪರೀಕ್ಷೆ ಮಾಡ್ತಾ ಇರೋ ಪಾಕಿಸ್ತಾನ ಈಗ ಯಾರೂ ಊಹಿಸಲಾರದ ಕೃತ್ಯಕ್ಕೆ ಕೈ ಹಾಕಿದೆ. ಕರ್ತವ್ಯ ಮುಗಿಸಿ ಬರ್ತಾ ಇದ್ದ ಗಡಿ ಕಾಯೋ ಯೋಧನನ್ನೇ ಪಾಕ್ ಉಗ್ರರು ಅಪಹರಣ ಮಾಡಿದ್ದಾರೆ. ಈ ಮಧ್ಯೆ ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ದಾಳಿಗೆ ಯೋಧ ಸಾವನ್ನಪ್ಪಿದ್ರೆ 2 ಭಯೋತ್ಪಾದಕರು ಜೀವ ಬಿಟ್ಟಿದ್ದಾರೆ. ಉಗ್ರರ ನಾಯಕನ ನೆತ್ತರು ಹರಿಸಿದ ವೀರ ಯೋಧನ ಅಪಹರಣ. ಭಾರತೀಯ ಸೈನಿಕನ ಕಿಡ್ನಾಪ್ ಮಾಡಿದ ಪಾಕಿಸ್ತಾನ ಪಾಪಿಗಳು. ನಂಬೋದಕ್ಕೆ ಕಷ್ಟ ಅನಿಸಿದ್ರು ಇದು ನಂಬಲೇಬೇಕಾದ ಕಟು ಸತ್ಯ. ಹಿಜ್ಬುಲ್ ಮುಜಾಹಿದ್ದೀನ್ ಕಮಾಂಡರ್ ಆಗಿದ್ದ ಉಗ್ರ ಸಮೀರ್ ಟೈಗರ್ ಹತ್ಯೆ ಮಾಡಿದ್ದ ಭಾರತದ ವೀರ ಯೋಧನನ್ನ ಇವತ್ತು ಪಾಕಿಸ್ತಾನ ಉಗ್ರರು ಅಪಹರಿಸಿದ್ದಾರೆ. ಖಾಸಗಿ ವಾಹನದಲ್ಲಿ ಹೋಗ್ತಾ ಇದ್ದ ಸೈನಿಕನನ್ನ ಪಾಕ್ ಮಿಲಿಟೆಂಟ್ ವಾಹನದಲ್ಲಿ ಬಂದು ಉಗ್ರರ ಗುಂಪು ಕಿಡ್ನಾಪ್ ಮಾಡಿರೋದನ್ನ ಸೇನೆ ಕೂಡ ಖಚಿತಪಡಿಸಿದೆ. ಕಿಡ್ನಾಪ್ ಆದ ಯೋಧನ ಡೀಟೇಲ್ಸ್ ಹೀಗಿದೆ. ಹೆಸರು ಔರಂಗಜೇಬ್,
ಸೇನೆ ಟೀಮ್ 44 ರಾಷ್ಟ್ರೀಯ ರೈಫಲ್ಸ್ ಟೀಮ್ ಸೈನಿಕ ಕಿಡ್ನಾಪ್ ಆಗಿದ್ದು ರಜೌರಿ ಜಿಲ್ಲೆಯ ಕೌಲಂಪೋರ್ ಬಳಿ. ಕಿಡ್ನಾಪ್ ಮಾಡಿದ್ದು ಪಾಕ್ ಸಮವಸ್ತ್ರ ಧರಿಸಿ ಬಂದಿದ್ದ ಉಗ್ರರು. 2017ರಲ್ಲಿ ಉಮರ್ ಫಯಾಜ್ ಎಂಬ ಸೈನಿಕ ಕುಟುಂಬದವರ ಮದುವೆ ಮುಗಿಸಿ ಹೋಗ್ತಾ ಇದ್ದಾಗ ಶೋಪಿಯನ್ನಲ್ಲಿ ಅಪಹರಿಸಿ ಕೊಂದಾಕಿದ್ರು. ಈಗ ಔರಂಗಜೇಬ್ ಕೂಡ ಅಪಹರಣ ಆಗಿದ್ದಾರೆ. ವಿಷಯದ ಗಂಭೀರತೆ ಅರಿತ ಗೃಹ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸೇನಾಧಿಕಾರಿಗಳು ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಈ ವೇಳೆ ಕೆಲವು ಪ್ರಶ್ನೆಗಳು ಹುಟ್ಕೊಂಡಿವೆ. ಅದೇನು ಅಂದ್ರೆ, ಒಂದ್ ಕಡೆ ಭಾರತೀಯ ಸೈನಿಕನ ಅಪಹರಣ ಸುದ್ದಿಯಲ್ಲಿ ಇರುವಾಗಲೇ ಜಮ್ಮು ಕಾಶ್ಮೀರದ ಬಂಡಿಪೋರ್ ಜಿಲ್ಲೆಯ ಉಗ್ರರ ದಾಳಿಗೆ ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ 2 ಉಗ್ರರನ್ನ ಭಾರತೀಯ ಸೇನೆ ಕೊಂದುಹಾಕಿದೆ. ಇಷ್ಟೆಲ್ಲದರ ಮಧ್ಯೆ ಭಾರತ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಹತ್ಯೆಗೆ ಕಾರಣವಾಗ್ತಾ ಇದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಮಿತಿ ಮೀರ್ತಾ ಇದೆ ಅಂತ ವಿಶ್ವಸಂಸ್ಥೆ ಮಾನವ ಹಕ್ಕು ಆಯೋಗ ಆತಂಕ ವ್ಯಕ್ತಪಡಿಸಿದೆ. ಮಂಜುನಾಥ್ HR, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿನ್ನೆಷ್ಟೇ ಹೇಳಿದ್ವಿ ಫಿಟ್ನೆಸ್ ಚಾಲೆಂಜ್ ಈಗ ರಾಜಕೀಯ ಚಾಲೆಂಜ್ ಆಗ್ತಾ ಇದೆ ಅಂತ. ಅದು ಇವತ್ತು ಮತ್ತೆ ನಿಜವಾಗಿದೆ. ಸದಾ ವಿವಾದಿತ ಹೇಳಿಕೆಯಿಂದಲೇ ಖ್ಯಾತರಾಗಿರೋ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಸಿಎಂ ವಿರುದ್ಧವೇ. ಹೌದು, ಪ್ರಧಾನಿ ಮೋದಿ ನಿನ್ನೆ ಸಿಎಂ ಕುಮಾರಸ್ವಾಮಿಗೆ ದೈಹಿಕ ಫಿಟ್ನೆಸ್ ಆಗಿರಿ ಎಂದು ಚಾಲೆಂಜ್ ಹಾಕಿದ್ರು. ಇದಕ್ಕೆ ಕುಮಾರಸ್ವಾಮಿ ನನ್ನದು ಅಭಿವೃದ್ಧಿ ಫಿಟ್ನೆಸ್, ಅದಕ್ಕೆ ಸಹಕರಿಸಿ ಎಂದು ಮನವಿ ಮಾಡಿದ್ರು. ನನಗೆ ನನ್ನ ವೈಯಕ್ತಿಕವಾದಂಥ ಫಿಟ್ನೆಸ್ಗಿಂತ ಹೆಚ್ಚಾಗಿ ನನ್ನ ರಾಜ್ಯದ ಅಭಿವೃದ್ಧಿಯ ಫಿಟ್ನೆಸ್ ನನಗೆ ಮುಖ್ಯ. ನನ್ನ ರಾಜ್ಯದ ಅಭಿವೃದ್ಧಿಯ ಫಿಟ್ನೆಸ್ ವಿಷಯದಲ್ಲಿ ಮೋದಿಯವರಿಂದ ನಾನೇನು ಪ್ರೋತ್ಸಾಹ ಪಡಿಬೇಕಾಗಿಲ್ಲ. ಆದರೆ ಕುಮಾರಸ್ವಾಮಿ ಪ್ರಧಾನಿಗೆ ರಾಜಕೀಯ ಚಾಲೆಂಜ್ ಹಾಕಿದ್ದಕ್ಕೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ವಿವಾದಿತ ಹೇಳಿಕೆ ಕೊಟ್ಟು ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ. ಅಧಿಕಾರ ಸಿಗದಿದ್ರೆ ಸತ್ತೇ ಹೋಗುತ್ತೇನೆ ಎಂದಿದ್ರು. ದೇಹ ಮಾನಸಿಕ ಫಿಟ್ನೆಸ್ ಇಲ್ಲದವರಿಗೆ ರಾಜ್ಯದ ಕಾಳಜಿ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಒಟ್ನಲ್ಲಿ ದೈಹಿಕವಾಗಿ ಫಿಟ್ನೆಸ್ ಆಗಿರಿ ಅನ್ನೋ ಚಾಲೆಂಜ್ ಈಗ ರಾಜಕಾರಣಿಗಳ ರಾಜಕೀಯದ ಫಿಟ್ನೆಸ್ ಅನ್ನೇ ಪ್ರಶ್ನೆ ಮಾಡುವ ಮಟ್ಟಿಗೆ ಸುದ್ದಿ ಆಗ್ತಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಗಳು ಸಿಕ್ಬೀಳ್ತಾ ಇದ್ದಂತೆ ವಿಚಾರವಾದಿಗಳು ಟಾರ್ಗೆಟ್ ಆಗಿದ್ದಾರಾ ಅನ್ನೋ ಡೌಟ್ ಮೂಡ್ತಾ ಇದೆ. ರಾಜ್ಯದ ವಿಚಾರವಾದಿಗಳ ಹತ್ಯೆಗೆ ಹಂತಕರು ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಚಿಂತಕರಿಗೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಗೌರಿ ಲಂಕೇಶ್ ಬಳಿಕ ಮತ್ತಷ್ಟು ವಿಚಾರವಾದಿಗಳು ಟಾರ್ಗೆಟ್. ಚಿಂತಕರ ಭದ್ರತೆಗೆ ಸರ್ಕಾರದಿಂದ ಸೆಕ್ಯೂರಿಟಿ ಟೈಟ್. ಗೌರಿ ಲಂಕೇಶ್ ಹತ್ಯೆ ಕೇಸ್ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಗೌರಿ ಹತ್ಯೆಯ ಆರೋಪಿಗಳು ಸಿಕ್ಕಿಬಿದ್ದಿದ್ದು ಒಂದೊಂದೇ ಭಯಾನಕ ಸತ್ಯಗಳು ಹೊರಬೀಳ್ತಿವೆ. ಗೌರಿಯಂತೆಯೇ ಮತ್ತಷ್ಟು ವಿಚಾರವಾದಿಗಳ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ ಎಂಬ ಮಾಹಿತಿ ಸಿಕ್ಕಿದ್ದು ಮೈಸೂರಿನ ಸಾಹಿತಿ ಮಹೇಶ್ ಚಂದ್ರಗುರು ಅವರಿಗೆ ಗನ್ ಮ್ಯಾನ್ ಒದಗಿಸಿ ಭದ್ರತೆ ನೀಡಲಾಗಿದೆ. ಅವರ ಮನೆಗೂ ಪೊಲೀಸ್ ಸೆಕ್ಯೂರಿಟಿ ನೀಡಲಾಗಿದೆ. ಕೊಲ್ಲೋದಾದ್ರೆ ನಾನೇ ವಿಧಾನಸೌಧದ ಮುಂದೆ ಬರ್ತೀನಿ. ಹಂತಕರಿಗೆ ಮಹೇಶ್ ಚಂದ್ರಗುರು ನೇರ ಸವಾಲು. ಹಿಟ್ ಲಿಸ್ಟ್ನಲ್ಲಿ ತಮ್ಮ ಹೆಸರಿದೆ ಎಂಬ ಮಾಹಿತಿ ತಿಳಿದ ಮಹೇಶ್ ಚಂದ್ರಗುರು, ನಿಮಗೆ ತಾಕತ್ತಿದ್ರೆ ನಾನೇ ಬಂದು ವಿಧಾನಸೌಧದ ಮುಂದೆ ನಿಲ್ತೇನೆ, ನೇರವಾಗಿ ಕೊಲ್ರಿ, ಅದನ್ನ ಬಿಟ್ಟು ಹಿಂದಿನಿಂದ ಬರಬೇಡಿ ಅಂತ ಸವಾಲು ಹಾಕಿದ್ದಾರೆ. ನಾವು ಮೊದಲಿಗೂ ಭಾರತೀಯರು, ಕೊನೆಗೂ ಭಾರತೀಯರು, ನಮ್ಮನ್ನು ಕೊಲ್ತೀವಿ ಅಂತ ಮಾತ್ರ ಎದುರಿಸಬೇಡಿ. ತಾಕತ್ತಿದ್ರೆ ಬನ್ನಿ, ವಿಧಾನಸೌಧದಲ್ಲಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ನೀವು ಹೇಳಿದ ದಿವಸ, ನೀವು ಹೇಳಿದ ಟೈಮ್ಗೆ ನಿಂತ್ಕತೀನಿ, ನಿಮ್ಮ ಬಂದು ನೇರವಾಗಿ ಕೊಲ್ಲಿ ಸಾರ್ವಜನಿಕವಾಗಿ. ಅದ್ಯಾಕ್ರಿ ಬೆನ್ನಿಗೆ ಚಾಕು ಹಾಕ್ತೀರಿ? ಪ್ರೊಫೆಸರ್ ನರೇಂದ್ರ ನಾಯಕ್ ಕೊಲೆಗೆ ಸಂಚು. ಹತ್ಯೆ ಸ್ಕೆಚ್ ಹಾಕಿದ್ದವರು ಮನೆ ಬಳಿಯೇ ಬಂದಿದ್ರ. ಪ್ರಗತಿಪರರ ಹತ್ಯೆಗೆ ಸ್ಕೆಚ್ ನಡೆದಿದೆ ಎಂಬ ವಿಚಾರಕ್ಕೆ ಮಂಗಳೂರಿನಲ್ಲಿ ಪುಷ್ಟಿ ನೀಡುವಂತಹ ಘಟನೆ ನಡೆದಿದೆ. ವಿಚಾರವಾದಿ ನರೇಂದ್ರ ನಾಯಕ್ ಅವರು ನೆಲೆಸಿರೋ ಫ್ಲಾಟ್ ಪ್ರವೇಶಿಸಲು ಮೊನ್ನೆ ಅಪರಿಚಿತನೊಬ್ಬ ಯತ್ನಿಸಿದ್ದಂತೆ ಅಪರಿಚಿತ ಯುವಕನೋರ್ವ ಸಂಶಯಾಸ್ಪದವಾಗಿ ವರ್ತಿಸುತ್ತಿದ್ದು ವಾಚ್ಮ್ಯಾನ್ ಪ್ರಶ್ನಿಸುತ್ತಲೇ ಪರಾರಿಯಾಗಿದ್ದಾನೆ.
ನಂಗೆ ತುಂಬ ಡೌಟ್ ಬರ್ತಾ ಬಂತು. ಅವನು ಹಾವ ಭಾವ ಎಲ್ಲ ಸ್ವಲ್ಪ ಬಾಣಿ ಆಚೆ ಈಚೆ ಎಲ್ಲ ಮಾಡೋದೆಲ್ಲ ನೋಡಿ ಡೌಟ್ ಬಂತು. ಮತ್ತು ಅವ್ರದ್ದು ನಮ್ಮ ನಾಯಕರವರು ಕಾರು ಇಲ್ಲಿ ಪಾರ್ಕಿಂಗ್ ಮಾಡಿದರು. ಇದನ್ನು ನೋಡ್ತಾ ಅವನ್ನೆಲ್ಲ ತುಂಬ ಜಾಸ್ತಿ ಮಾತಾಡೋದು ಮಾಡ್ತಾ ಇದ್ದ. ID ಕಾರ್ಡ್ ಇಲ್ಲ, ಅಲ್ಲಿ ಕಾಲೇಜಲ್ಲಿದೆ ಅಂತೆ. ಅದು ನನಗೆ ತುಂಬ ಡೌಟ್ ಬಂತು. ಹಾಗಾದರೆ ಇಲ್ಲಿ ನಮ್ಮ ಸೆಕ್ರೆಟರಿ ಅವರು ಇದ್ದಾರೆ, ಅಲ್ಲಿ ಬನ್ನಿ ಮಾತಾಡುವ ಅಂತ ನಾನು ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ದೆ. ಒಂದು ಸಾರಿ ತಪ್ಪಿಸ್ಕೊಂಡು ಆ ಕಡೆ ಹೋದ, ಮತ್ತೆ ಹಿಡ್ಕೊಂಡೆ, ಮತ್ತೆ ಅವನು ಈ ಕಡೆ ಬಂದ. ಉರ್ವಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರೋ ಪ್ರೊಫೆಸರ್ ನರೇಂದ್ರ ನಾಯಕ್ ಶಾಕ್ ಆಗಿದ್ದಾರೆ. ಏನೋ ಇದು ಪ್ಲಾಟ್ ಇದೆ ಅಂತ ಒಂದು ಸಂಶಯ ಬರ್ತಾ ಇದೆ. ಮತ್ತು ಪೊಲೀಸ್ನವ್ರು ಹೇಳಿದ್ದಾರೆ ಏನು ಸಂಶಯಾಸ್ಪದ ವಿಷಯವನ್ನು ಕಂಡರೂ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಬೇಕಂತ. ಅಷ್ಟೇ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಕೊಲೆ ಮಾಡಬೇಕಂತ ಇದ್ದವರು ಹೇಗಾದರೂ ಮಾಡ್ತಾರೆ. ಅವರಿಗೆ ಭಯಪಟ್ಟು ನಾವು ನಮ್ಮ ಆ್ಯಕ್ಟಿವಿಟೀಸ್ ನಿಲ್ಲಿಸೋದಾ, ನಾವು ಮಾತಾಡೋದು ನಿಲ್ಲಿಸೋಣ ಖಂಡಿತವಾಗಿಯೂ ನಾನು ಮಾಡೋದಿಲ್ಲ. ನನಗೇನು ಹೇಳಲಿಕ್ಕಿದೆ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಗೌರಿ ಬಳಿಕ ಮತ್ತಷ್ಟು ಚಿಂತಕರ ಹತ್ಯೆಗೆ ಸಂಚು ನಡೆಯುತ್ತಿದೆ ಅನ್ನೋದು ಒಂದ್ ಕಡೆಯಾದ್ರೆ, ಅತ್ತ ಗೌರಿ ಕೇಸ್ ಆರೋಪಿ ಪರಶುರಾಮ್ ವಾಘ್ಮೋರೆ ಪರ ಫೇಸ್ಬುಕ್ನಲ್ಲಿ ಅಭಿಯಾನವೇ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಇಂದು ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಕಳೆದೊಂದು ವಾರದಿಂದ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನರು ಅಕ್ಷರಶಃ ರೋಸ್ ಹೋಗಿದ್ದಾರೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಹಲವೆಡೆ ಪ್ರವಾಹದ ಭೀತಿ ಆವರಿಸಿದೆ. ಜೊತೆಗೆ ರಸ್ತೆ ಸಂಚಾರ ಬಂದ್ ಆಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ತುಂಗಭದ್ರಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ನದಿ ಪಾತ್ರದ ಜನರು ಆತಂಕಕ್ಕೊಳಗಾಗಿದ್ದಾರೆ. ಅಲ್ಲದೆ ಹೆಬ್ಬಾಳೆ ಸೇತುವೆ ಸೇರಿದಂತೆ ಹಲವು ಸೇತುವೆಗಳು ಮಳೆಗೆ ಮುಳುಗಡೆಯಾಗಿವೆ. ಕಳಸ ಹೊರನಾಡು ಬಾಳೆಹೊನ್ನೂರು ಸಂಪರ್ಕ ಕಡಿತಗೊಂಡಿದೆ. ಇನ್ನು ಶೃಂಗೇರಿಯ ಶಾರದಾಂಬೆಯ ದೇವಸ್ಥಾನಕ್ಕೂ ಪ್ರವಾಹದ ಭೀತಿ ಎದುರಾಗಿದ್ದು ಶೃಂಗೇರಿಯ ಕಪ್ಪೆ ಶಂಕರನಾರಾಯಣ ದೇವಾಲಯ, ಸಂಧ್ಯಾವಂದನೆ ಮಂಟಪ, ಶಾರದಾಂಬೆ ದೇಗುಲ ಅರ್ಧದಷ್ಟು ಮುಳುಗಡೆಯಾಗಿದೆ. ಹೊರನಾಡಿಗೆ ಹೋಗ್ತಕ್ಕಂಥ ಹೂಬಳೆ ಸೇತುವೆ ಏನಿದೆ ಅದು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಅದಕ್ಕೆ ನನ್ನ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿಗೆ ನಿಯೋಜನೆಯನ್ನು ಮಾಡಿ ಯಾರೂ ಸಹ ಸೇತುವೆ ಮೇಲೆ ಹಾದು ಹೋಗೋ ರೀತಿಯಲ್ಲಿ ವಾಹನಗಳನ್ನು ಮತ್ತು ಜಾನುವಾರುಗಳನ್ನು ಸಹ ಹಾದು ಹೋಗೋ ರೀತಿಯಲ್ಲಿ ನಿರ್ಬಂಧನೆಯನ್ನು ಮಾಡಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೊಡಗಿನಲ್ಲೂ ಮಳೆಯ ಆರ್ಭಟ ಜೋರಾಗಿತ್ತು. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದೆ. ತಲಕಾವೇರಿ ರಸ್ತೆ ಸಂಪರ್ಕ ಕಡಿತಗೊಳಿಸಲಾಗಿದೆ. ಜನರನ್ನ ಸುರಕ್ಷಿತವಾಗಿ ಕೊಂಡೊಯ್ಯೋದಕ್ಕೆ ಜಿಲ್ಲಾಡಳಿತ ಬೋಟ್ ವ್ಯವಸ್ಥೆ ಮಾಡಲಾಗಿತ್ತು. ಭಾರೀ ಮಳೆಯಿಂದಾಗಿ ಭಂಗಡೇಶ್ವರ ದೇವಸ್ಥಾನದಲ್ಲೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಿರಾಜಪೇಟೆಯ ತಿತಿಮತಿ ಸೇತುವೆ ಕುಸಿದು ಹೋಗಿದ್ದು ಗೋಣಿಕೊಪ್ಪ, ಮೈಸೂರು, ಹುಣಸೂರು ಸಂಪರ್ಕ ಕಡಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ತಾಲೂಕಿನಲ್ಲೂ ಮಳೆ ಮುಂದುವರೆದಿದೆ. ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿ ಗುಡ್ಡ ಕುಸಿತವಾಗಿದ್ದು ಉಡುಪಿ ಧರ್ಮಸ್ಥಳ ರಸ್ತೆ ಸಂಪರ್ಕ ಸ್ಥಗಿತವಾಗಿದೆ. ಇನ್ನು ಕಡಬ ಸಮೀಪದ ಹೊಸಮಠ ಸೇತುವೆ ಮತ್ತೆ ಮುಳುಗಡೆಯಾಗಿದ್ದು ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಸಂಪರ್ಕ ಮಾರ್ಗ ಬಂದ್ ಆಗಿದೆ. ಮಂಗಳೂರಿನ ಬಜಪೆ ಸಮೀಪದ ಮರವೂರು ಸಮೀಪ ಅಣೆಕಟ್ಟು ಮುಳುಗಡೆಯಾಗಿದ್ದು ಫಲ್ಗುಣಿ ನದಿ ಉಕ್ಕಿ ಹರಿಯುತ್ತಿದೆ. ಇತ್ತ ಮಂಗಳೂರಿನ ನೆರೆಪೀಡಿತ ಪ್ರದೇಶಗಳಿಗೆ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ, ಸಚಿವ ಯುಟಿ ಖಾದರ್ ಭೇಟಿ ನೀಡಿ ಸಂತ್ರಸ್ತರ ಮನೆಗಳಿಗೆ 1 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದ್ರು. ಇತ್ತ ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಮಳೆ ಸುರಿಯುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಯಿಂದಾಗಿ ಹಲವೆಡೆ ಭೂಕುಸಿತ, ವಿದ್ಯುತ್ ಕಂಬ, ಮರಗಳು ಧರೆಗೆ ಉರುಳಿವೆ. ಅರಕಲಗೂಡಿನ ಕೋಡನೂರು ಗ್ರಾಮದಲ್ಲಿ ಮಳೆಗೆ ಮನೆಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮಳೆಯಿಂದಾಗಿ ಹೇಮಾವತಿ ಜಲಾಶಯದ ಒಳಹರಿವು ಗಣನೀಯ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೇಲಿ ಎದ್ದು ಹೊಲ ಮೈದಂತೆ ಎಂಬ ಗಾದೆಯಂತೆ ಹೈದರಾಬಾದ್ನಲ್ಲಿ ಪೊಲೀಸರೇ ಅಕ್ರಮ ದಾರಿ ಹಿಡಿದು ಸಿಕ್ಬಿದ್ದಿದ್ದಾರೆ. ಪೊಲೀಸರಿಬ್ಬರು 500 ರೂಪಾಯಿ ಹಾಗೂ 2,000 ರೂಪಾಯಿಯ ನಕಲಿ ನೋಟ್ ಮುದ್ರಿಸಿ ಎಸಿಬಿ ಬಲೆಗೆ ಬೆದ್ದಿದ್ದಾರೆ. ಖೋಟಾ ನೋಟು, ಬಣ್ಣದ ಬಾಟಲ್ಗಳ ಜೊತೆ ಇಬ್ಬರು ಪೊಲೀಸರನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ.
ಉದ್ಯಮಿ ಲೋಕನಾಥ್ ಪುತ್ರ ವಿದ್ವತ್ ಮೇಲೆ ಹಲ್ಲೆ ಮಾಡಿ 116 ದಿನಗಳಿಂದ ಜೈಲಲ್ಲೇ ಇದ್ದ ಶಾಸಕ ಹ್ಯಾರಿಸ್ ಮಗ ಕೊನೆಗೂ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ. ಜಾಮೀನಿನ ಮೇಲೆ ಹೊರ ಬರ್ತಾ ಇದ್ದಂತೆ ಶಾಂತಿನಗರದಲ್ಲಿರುವ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿದ್ವತ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ನಲಪಾಡ್ಗೆ 3-4 ಬಾರಿ ಸೆಷನ್ ಕೋರ್ಟ್ ಮತ್ತು ಹೈಕೋರ್ಟ್ ಜಾಮೀನು ಕೊಡೋಕೆ ನಿರಾಕರಿಸಿದ್ರು. ಆದರೆ ಇವತ್ತು ಷರತ್ತು ವಿಧಿಸಿ ಜಾಮೀನು ಮಂಜೂರು ಮಾಡಿದೆ. ಸಾಕ್ಷಿ ನಾಶ ಮಾಡುವಂತಿಲ್ಲ, ಯಾರಿಗೂ ಬೆದರಿಕೆ ಹಾಕುವಂತಿಲ್ಲ, ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ ಅಂತ ಷರತ್ತು ವಿಧಿಸಿ ಜಾಮೀನನ್ನ ನೀಡಲಾಗಿದೆ.